ಬದುಕು ಜಟಕ ಬಂಡಿ. ಶಾರದಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆ ಒಳಗಡೆ ಬಗೆಹರಿಸ್ಕೊಳ್ಳೋದನ್ನ ಇಲ್ಲಿವರೆಗೂ ಬರೋ ಹಾಗೆ ಯಾಕಮ್ಮ ಬಿಟ್ರಿ? ಮೇಡಮ್, ನಮಗೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಮನೇಲೆ ಬಗೆಹರಿಸ್ತಿದ್ದೆ. ನಾನು 4 ಜನ ಬುದ್ಧಿ ಹೇಳೋಂತವಳೆ, ಬುದ್ಧಿ ಹೇಳ್ದಿರ ಇರೋಂತವಳಲ್ಲ. ನನಗೆ ಹಸ್ಬೆಂಡ್ 2002ರಲ್ಲಿ ಎಕ್ಸ್ಪೈರ್ಡ್ ಆದರು. ಆವತ್ತಿಂದ ಒಬ್ಬರು ಕೈ ಕೊಡಬಾರ್ದು ಅಂತ ಮಕ್ಕಳನ್ನ ನಾನೇ ಸಾಕಿದೆ. ನನಗೆ ಮೈದಂದಿರು, ಅತ್ತೆದಿರು ಎಲ್ಲರೂ ಇದ್ದಾರೆ, ನಾದಿರು ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ರೂ ಅವ್ರ ಸಂಸಾರ ಅವ್ರದ್ದು, ನಮ್ಮ ಸಂಸಾರ ನಮ್ಮದು. ನಾನೇನು ಸ್ವೀಪರ್ ಕೆಲಸ ಅಂತ ಅಂದ್ಬಿಟ್ಟು ಕಸ ಗುಡ್ಸ್ಕೊಂಡು ಜೀವನ ಮಾಡಿದೆ. ಆದರೆ ಇವಳು 6 ವರ್ಷಕ್ಕೇನೆ ಒಬ್ಬನ ಜೊತೆಗೆ ಲವ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಳು. ಆವಾಗ ನಮ್ಗೆ ಗೊತ್ತಾಗಿ ನಾವು ಮದುವೆ ಮಾಡೋಕ್ಕೆ ಶುರು ಮಾಡಿದೆ. ಮದುವೆ ಮಾಡಿದ್ಮೇಲೆ ಇವನ ಮೇಲೆ ಚಪ್ಪಲ ಇಟ್ಕೊಂಡು ಬೇಕಾದ್ರೆ ಅದು ಪೊಲೀಸ್ ಸ್ಟೇಷನಲ್ಲೂ ಹೇಳಿಸ್ತೀನಿ, ಉಪನಗರ ಪೊಲೀಸ್ ಸ್ಟೇಷನಿಂದನೇ ಇದು ಮಾಡ್ಕೊಂಡಿದ್ದು. ಮತ್ತು ಇವಳಿಗೇನೋ ಅಕಸ್ಮಾತ್ ಅವನಿಗೇನೋ ಕೆಟ್ಟದಾಗಿದೆ, ಇವಳು ಕೆಟ್ಟದಾಗಿದೆ ಅಂತ ಒಬ್ಬ ಶಾಸ್ತ್ರದ ಹತ್ರನೂ ಹೋಗಿ ಕೇಳಿ ಮಾಡಿ ಎಲ್ಲ ಮಾಡಿದೆ. ಆದರೆ ನಾನು ಇರೋದಿಲ್ಲ, ನಾನು ಅವನು ತುಂಬ ನನ್ನ ಬಲವಂತಕಾರ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ಏನನ್ನೋ ಅಲ್ಲಿ ಕಳಿಸಿದ್ರೆ ನಾನು ನೇಣು ಹಾಕೋ ಸಾಯ್ತೀನಿ ಅದು ಇದು ಅಂತ ನನಗೆ ತುಂಬ ಎದುರಿಸ್ಬಿಟ್ಲು. ಎದುರಿಸಿದ್ದಕ್ಕೆ ನಾನೇನು ಮಾಡಿದೆ, ಆ ಬೈಯಕ್ಕೆ ಬೇಡ ನನಗೆ ಮಗಳು ಬೇಕು. ಯಾಕೆಂದರೆ ಫಸ್ಟೇ ನನ್ನ ಹಸ್ಬೆಂಡ್ ಕರ್ಕೊಂಡಿದ್ದೀನಿ, ನನ್ನ ಮಗಳು ಬೇಕು ಅಂತ ಮನೇಲಿ ಇಟ್ಕೊಂಡೆ. ನಾನು ಕೆಲಸ ಮಾಡಿ ಬರ್ತೀನಿ ಮನೆಗೆ ಬಂದಮೇಲೆ ಇವ್ರದ್ದು ದೌರ್ಜನ್ಯ, ಇವ್ರದ್ದು ಕೇಳಿದೆಲ್ಲ ಕೊಡಿಸ್ತಿದ್ದೆ. ಆ ಥರ ಬೆಳೆಸಿದ್ದಕ್ಕೆ ಇವತ್ತಿನ ದಿವಸ ನನಗೆ ಕೂತ್ಕೊಂಡು ನಮ್ಮಮ್ಮ ಸರಿ ಇಲ್ಲ, ಅವನ್ನ ಇಟ್ಕೊಂಡಿದ್ರೆ ಇವ್ನ ಇಟ್ಕೊಂಡಿದ್ದು. ಯಾರನ್ನ ಇಟ್ಕೊಂಡಿದ್ದೀರಿ, ನಾನು ಯಾಕೆ ಮೇಡಮ್ ಮರೆ ಸ್ಲೀಪರ್ ಕೆಲಸ ಮಾಡ್ಕೊಂಡು ಬದುಕಬೇಕಾಯ್ತು? ಇವಾಗ ನನಗೆ ದಿಕ್ಕಿಲ್ಲ ಗಂಡಸು. ಇವಾಗ ಕರೆಂಟ್ದೊಂದೇ ಒಂದು ರಿಪೇರಿ ಆಗೋಗ್ಬಿಟ್ರೆ ನಾವು ಮಾಡೋಕ್ಕಾಗುತ್ತದು? ಗಂಡಸನ್ನ ಕರ್ಕೊಂಬಂದು ಮಾಡಿಸ್ತೀವಿ. ಮದುವೆ ಮಾಡ್ಬೇಕಾದ್ರೆ ಯಾರನ್ನ ಇಟ್ಕೊಂಡೆ, ಮುಂದೆ ನಿಂತ್ಕೊಂಡೆ ಮಾಡಿದೆ, ಎಲ್ಲ ಮಾಡಿದೆ. ನನಗೆ ಯಾವ ಸವಾಸನೂ ಇಲ್ಲ. ಎರಡನೇವ್ರದ್ದು ಯಾಕಮ್ಮ ಬಿಟ್ಟು ಹೋಯ್ತು? ಎರಡನೇವ್ದು ಬಿಟ್ಟೋಯ್ತು ಅಂತಂದ್ರೆ ಇವಳಿಗೆ ಇಷ್ಟ ಇಲ್ಲ ಅಂತ. ಈಗ ನಾನು ಬಣ್ಣ ಚಿಟ್ಟೆ ಥರ ಈಗ ನಾನು ಫಸ್ಟ್ ಮಾಡಿದೆ, ಅವ್ನು ಬೇಡ ನಾನು ಅರವಿಂದನ ಜೊತೆನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನ್ನ ಕೇಳ್ಕೊಂಡು ಮಾಡ್ಕೊಂಡು ಸರಿ ಅಂತ ಹ್ಞೂ ಅಂತ ಒಪ್ಕೊಂಡ್ಮೇಲೆ ನಾವು ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡ್ಕೊಂಡ್ಮೇಲೆ ಅವನೇನಂದ, ನೀನೇನನ್ನ ನನಗೆ ಫೋನ್ ಮಾಡೋದಾಗ್ಲಿ ಇದು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವನೇ ನಮಗೆ ಬೆದರಿಕೆ ಹಾಕದ. ಅವಾಗ ನಾನು ಸೈಲೆಂಟ್ ಆದೆ. ಯಾಕೆಂದ್ರೆ ನಾನು ಅದೇ ಏರಿಯಾದಲ್ಲಿ ಕೆಲಸ ಮಾಡೋದು. ಅವಾಗ ನಮಗೂ ಜೀವದ ಭಯ ಆಯಿತು. ಒಬ್ಬ ಮಗ ಬೇರೆ ಇದ್ದಾನೆ, ಇವಳು ಬೇರೆ ಇದೆ, ಏನಾನ ಹೆದರಿಕೆ ಆಗ್ತಾರೆ ಅಂತ ನನಗೂ ಭಯ ಆಯಿತು. ನಾನು ಸುಮ್ಮನೆ ಅದೇ ಸರಿ ಅಂತ ಅಂದ್ಬಿಟ್ಟು ಇನ್ನೊಬ್ರು ಇವಾಗ ಫಸ್ಟ್ ಆಗಿದೆ. ಈಗ ಸೆಕೆಂಡ್ ಏನು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಯಾರನ್ನ ಹುಡುಕ್ಲೇಬೇಕಲ್ವಾ? ಹುಡುಕಿ ಸೆಕೆಂಡ್ ಏನೋ ಒಂಥರ ಕಷ್ಟಪಟ್ಟು ಯಾರೋ ಒಂಥರ ಗಾರೆ ಮೇಸ್ತ್ರಿ ಥರ ಹುಡುಕಿ ಮಾಡಿದೆ. 1 ತಿಂಗಳಷ್ಟಕ್ಕೆ ತಿರ್ಗಿ ಪ್ರೆಗ್ನೆಂಟ್ ಆದ್ಲು. ತಿರ್ಗಿ ಅದು ತಗ್ಸಾಗ ಓಡಾಡಲಿ ಇವಾಗ ಇರೋ ಮಗುನ. ನಾನಂದ್ರೆ ಬೇಡ, ಮಗು ಬೇಕು ನನಗೆ ಅಂತ ಅಂದ್ಬಿಟ್ಟು ಮಗು ನಿಲ್ಸ್ಕೊಂಡೆ. ಆವಾಗ ಪಕ್ಕದಲ್ಲಿರೋ ಈ ಹುಡುಗನ ಅಡ್ಜಸ್ಟ್ ಮಾಡ್ಕೊಂಡ್ಲಿ ಇವಳು. ಇವಾಗ ಕುಮಾರ್ ಅಂತ ಹೇಳ್ತಾ ಇದ್ದಾಳಲ್ಲ, ಕುಮಾರ್ ಮಗು ಅಲ್ವಾ ಅದು? ಇವಳಿಗೆ ಕೇಳ್ಬೇಕು ಇವಾಗ ಡೀಟೇಲ್ಸ್ ಏನಂತ. ಇಲ್ಲ ಅವನಿಗೆ ಹುಟ್ಟಿದ್ಯಾ ಇವನಿಗೆ ಹುಟ್ಟಿದ್ಯಾ ಅಂತ ಇವಾಗ ಅವಳಿಗೆ ಗೊತ್ತದು, ನಮಗೆ ಗೊತ್ತಿಲ್ವಲ್ಲ ಅದು. ನಿಮ್ಗೇನ್ ಅನ್ಸುತ್ತೆ ಯಾರ ಮಗು ಅದು? ಇವಾಗ ಕುಮಾರ್ ಮಗು ಅನ್ಸುತ್ತೆ. ಯಾಕೆಂದ್ರೆ ಅವನದು ಸೈಜು ಮತ್ತೆ ಫೇಸ್ ಕಟ್ಟು ನೋಡಿದ್ರೆ ಕುಮಾರ್ ಮಗು ಅನ್ಸುತ್ತೆ. ಇವಾಗ ಇವನ್ ಜೊತೆನೂ ಇದ್ಲು, ಇವನ್ ಜೊತೆಗೂ ಇದ್ಲು. ಅದು ನನಗೆ ಗೊತ್ತಿದೆ ಮೇಡಮ್. ಇವಾಗ ನಾನು ಕಷ್ಟಪಟ್ಟಿದ್ದೀನಿ, ನಂಗೆ ಸಾಕಾಗಲ್ಲ, ನಾನು ಮಾಡಿದ್ದೀನಿ. ಆದ್ರೆ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಂಡು ಸಾಕಿದ್ದೀನಿ, ಕೇಳಿದ್ದಿಲ್ಲ, ಕೊಟ್ಟಿದ್ದೀನಲ್ಲ. ಇವತ್ತು ಇಷ್ಟು ಮಾಡಿದೀನಿ, ಇವತ್ತು ನನ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ಜನ್ಮದಿನ ಕಳ್ದ ನೀನೇನಂತ ಹೇಳಿದೆ, ನಾನು ಕುಮಾರ್ ನ್ಯಾಯ ಕೇಳಕ್ ಹೋಗ್ತಿದ್ದೆ. ಹೌದು, ಇವಾಗೂ ಮಾಡ್ತೀನಿ ನಾನು. ಯಾಕೆ ನನ್ನ ಮಗನ ಓದಿಸ್ಬೇಕು ಮಾಡ್ತೀನಿ, ಇವಾಗೂ ಮಾಡ್ತೀನಿ. ಅದು ಕೇಳಕ್ ನೀನು ಬಂದ್ಮೇಲೆ ಇವಾಗ ನನ್ನ ಕರ್ಕೊಂಡೋಗಿ ಜನವರಿ 16ನೇ ತಾರೀಕು ನನ್ನ ಕರ್ಕೊಂಡೋಗಿ ಕದ್ರಿಸಿದ್ರು. 25 ಜನ ಹುಡುಗರು ನಾನು ಒಬ್ಳೆ. ಒಬ್ಬ ಸೀರೆ ನಿಲ್ತಾನೆ ಹೇಳ್ಕೊಂಡು, ಒಬ್ಬ ಕೈ ಎಳಿತಾನೆ, ಇನ್ನೊಬ್ಬ ಇದು ಮಾಡ್ತಾನೆ. ಅವಾಗ ನನ್ನ ಮನಸ್ಸು ಏನಿಸ್ತು ಗೊತ್ತ ಮೇಡಮ್ರೆ, ಇವ್ರ ಮನೆ ಬಾಗ್ಲು ಎಳ್ಳಿತ್ತು ಇವ್ರ ಶಿರಾದಲ್ಲಿರೋವಾಗ. ಅಯ್ಯೋ ದೇವ್ರೆ ಕಾಪಾಡಪ್ಪ, ನನ್ನ ಮಗಳು ಈ ಬಾಗ್ಲು ನೋಡಿದ ತಕ್ಷಣ ಆ ಬಾಗ್ಲಿಂದ ಮಗುನ ಎತ್ಕೊಂಡು ಓಡೋಗ್ಬಿಡ್ಲಿ. ಯಾಕೆಂದ್ರೆ ಇವ್ರ ಕೈ ಸಿಕ್ಕರೆ ಕತ್ತರಿಸ್ತಾರೆ ಅನ್ನಷ್ಟು ದೇವ್ರನ್ನ ಕೇಳ್ಕೊಂಡೆ ನಾನು. ತಡ್ಕೊಂಡು ಹೋಗಿ ಅವಾಗ ಮಗುನ ಇದು ಮಾಡ್ಕೊಂಡು ಕರ್ಕೊಂಡ್ಬಂದು ನಾನು ಅವತ್ತು ದಿವಸ ನೀನು ಆಚೆ ಬಿಟ್ಟಿದ್ರೆ ನೀನೆಲ್ಲ ಹೋಗ್ತಿದ್ದೆ? ಹೋಗ್ತಿದ್ಲು ಮೇಡಮ್ ಅವರೇ? ಕರ್ಕೊಂಬಂದು ನಾನು ಇಟ್ಕೊಂಡಿದ್ದೀನಲ್ಲ, ನೀನೇನಂದೆ, ಕುಮಾರ್ ನಾನು ನ್ಯಾಯ ಕೇಳಕ್ ಹೋಗ್ತೀನಿ ಅಂತಂದೆ. ನಮ್ಗೆ ಯಾರು ಕುಮಾರ್ ಅನ್ನೋರು ಎಲ್ಲಿ ಹೋಗಿದಾರೆಮ್ಮ ಗೊತ್ತಿಲ್ಲ ಮೇಡಮ್ ಅವರೇ. ಇವಳು ಹೇಳೋದು ನನಗೂ ನಿನ್ನೆ ರಾತ್ರಿ ಹೇಳಿದ್ಲು ನಿನಗೆ ಗೊತ್ತಿದೆ ಅಂತ. ನಾನು ಸತ್ವಾಗ್ಲೂ ಗೊತ್ತಿಲ್ಲ ಕುಮಾರ್ ಎಲ್ಲೇ ಹೋಗಿದ್ದಾನೆ ಅಂತ. ನನಗೆ ಒಂದು ವಿಷಯ ಹೇಳಿ, ನೀವ್ ಇಲ್ಲಿಗೆ ಬರೋದು ನಿಮಗ್ ಗೊತ್ತು, ನೀವ್ ಇಲ್ಲಿಗೆ ಬರೋದು ನಿಮ್ ಮಗಳು ಗೊತ್ತು, ನಿಮ್ಮಿಬ್ಬರು ಬಿಟ್ರೆ ಬೇರೆ ಯಾರಿಗೂ ಕುಮಾರ್ಗೆ ಹೇಳಿದ್ಯಾರು? ಪೂರ್ಣಿಮನೆ ಹೇಳಿದ್ದೆ. ಯಾಕೆಂದ್ರೆ ಅವ್ರು ಚಿಕ್ಕಪ್ಪ ಸತ್ತೋಗ್ಬಿಟ್ಟಿದ್ರು, ಅವ್ರು ಕರ್ಕೊಂಬಂದಿದ್ರಂತೆ. ಕರ್ಕೊಂಬಂದಾಗ ಬೆಳಗ್ಗೆ ಬಂದಾಗ ಇವಳೆ ಹೇಳಿರೋದು ತನ್ ಗಂಡ ಬೇಡ ಅಂತ ಅವ್ರು ಇಲ್ಲಿಗೆ ಬರ್ತಾರೆ. ನಮ್ಮ ಗಂಡ ಬೇಕು ಅಂತ ಹುಡುಕೊಡಿ ಅಂತ ತಾನೆ? ಹೌದು ಮೇಡಮ್ ಅರೆ, ಇವಾಗ ಗಂಡ ಬೇಕು ಅಂತಾನೆ ಅವ್ಳು ಬಂದಿರೋದು. ಕುಮಾರಿಗೆ ಹೇಳಿರೋದು ಇವಳೆ ತಾನೆ. ಕುಮಾರಿಗೆ ಹೇಳೋದಾಗಿದ್ರೆ ಅವ್ರ ಜೊತೆಗೆ ಹೊಟ್ಟೋಗ್ತಾ ಇದ್ರಲ್ವ ನಮ್ಮ? ಇವಳಿಗೆ ಗೊತ್ತು. ಖರ್ಚು ಕೇಳಬೇಕಾರೆ ಏನಂತ ಹೇಳಿದ್ಲು, ಇವತ್ತು ಮಣ್ಣಿಗೆ ಅಂತ ಬಂದಿರೋದು, ಇನ್ನೊಂದು ಸ್ವಲ್ಪ ದಿವಸ ಇದೆ, ನನಗೆ 3 ತಿಂಗಳವರೆಗೆ ಅಲ್ಲಿ ಹಾಕೊಂಡಿರೋದು, 3 ತಿಂಗಳ ಮೇಲೆ ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅವಳ ಹತ್ರನೇ ಫೋನಲ್ಲಿ ಮಾತಾಡಿದ್, ನನ್ನ ಹತ್ರ ಮಾತಾಡಿಲ್ಲ. ನನಗೆ ಫೋನ್ ಮಾಡಿದಷ್ಟೇ ಕಾಲು. ಕುಮಾರ್ ಅಂತ ತಕ್ಷಣ ಫೋನ್. ಇಬ್ಬರಿಗೂ ಗೊತ್ತಾ ಅವ್ರು ಎಲ್ಲಿ ಅಂತ? ನಿಮಗೂ ಗೊತ್ತು ಅವ್ರಿಗೂ ಗೊತ್ತು. ಮತ್ತೆ ಯಾರನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ನಿಮ್ಮ ಮಗಳು? ಎಲ್ಲಿ ಇಟ್ಟಿದಾರ ಅಂತ ಸತ್ವಾಗ ನಮ್ಗಂತೂ ಗೊತ್ತಿಲ್ಲ ಮೇಡಮ್. ಗೊತ್ತಿದೆ ನನಗೇನು ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳೋಂಥದ್ದು ಏನು? ನಾನ್ ಏನ್ ಮಾಡ್ಬೇಕು ನೀವು ಹೇಳಿ? ನಿಮ್ಮ ಮಗಳು ಗೊತ್ತಿಲ್ಲ, ಬಂದಿರೋದು ಅವಳಲ್ವಾ? ಸರಿ, ನೀವು ಮನೇಲಿ ಇರಕ್ ಬಿಡಲ್ವಂತಲ್ಲ, ಆಚೆ ಹಾಕ್ತೀನಿ ಅಂತೀರಂತಲ್ಲಮ್ಮ. ಈ ತರ ಎಲ್ಲ ಹೇಳಿದ್ಮೇಲೆ ಇವಾಗ ಆಚೆ ಹಾಕ್ಬೇಕಾ ಬೇಡವಾ?
ಇವ್ ಕರ್ಕಮ್ಮ ನಾನು ಇಟ್ಕೊಂಡು ಊಟ ಬಟ್ಟೆ ಹಾಕ್ತಿದ್ನ ಇಲ್ವಾ? ಒಬ್ರ ಜಾಗ ಬಿಟ್ಟಿರ್ಲಿಲ್ವಲ್ಲ, ನಿನ್ನ ನೆಳ್ಳಗ ನಿನ್ಗೆ ಬಿಸಿಲು ಕಳ್ಸಿರ್ಲಿಲ್ವಲ್ಲ ನಾನು, ಇಲ್ಲ ಕೂಲಿಗೆ ಹೋಗು ಮನೆ ಕೆಲ್ಸಕ್ಕೆ ಹೋಗು ಅಂತ ಕಳ್ಸಿಲ್ವಲ್ಲ. ಅವ್ನು 3 ತಿಂಗಳಿಗೆ ಬರ್ಲಿ 6 ತಿಂಗಳಿಗೆ ಬರ್ಲಿ ಯಾಕೆಂದ್ರೆ ಫಸ್ಟ್ ಸೆಕೆಂಡ್ ಕಿತ್ತೋಗಿದೆ, 3ನೇದಕ್ಕೆ ಮಾಡೋದಕ್ಕೆ ನಮ್ಗೆ ಮಕ ಇಲ್ಲ. ಇವಳು ಇಷ್ಟಪಟ್ಟು ಹೋಗಿರೋದು ಏನಂತ ಬರ್ಕೊಟ್ಟು ಹೋಗಿ ನನ್ನ ಹತ್ರ, ನನಗೂ ನಿನ್ಗೂ ಸಂಬಂಧ ಇಲ್ಲ, ನಾನು ಈ ಕುಮಾರನ ಜೊತೆ ಹೋಗ್ತಾ ಇದ್ದೀನಿ, ನೀನ್ ಸತ್ರ ನಾನ್ ಬರಲ್ಲ, ನಾನ್ ಸತ್ರ ನೀನ್ ಬರಲ್ಲ ಅಂತ ಬರ್ಕೊಟ್ಟು ಹೋಗಿದ್ದು ಅವಳೇನೆ. ಯಾವಾಗದು? ಅವಳು ಹೋಗ್ಬೇಕಾರೆ ಕುಮಾರನ ಜೊತೆ ಮಗು 1.5 ತಿಂಗಳು 2 ತಿಂಗಳಲ್ಲಿ. ಆದ್ರೂ ನನ್ನ ಮನೆ ಬಾಕಲು ಸೇರಿಸಿ ತಿರ್ಗಾ ಮತ್ತೆ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ನನಗ್ ಬರೋ ಜೀವನದಲ್ಲಿ ಇವ್ರಿಗೂ ಸಾಕಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ನೀನ್ ಬರ್ಕೊಟ್ಬಿಟ್ಟು ಹೋದೆ, ನಾನು ಅವತ್ತೇ ನಿನ್ನ ಕಂಡೀಷನ್ ನಾನು ಹೊರಗಡೆ ಹಾಕಿದ್ದಿದ್ರೆ ಇವತ್ತು ಇವ್ ನ್ಯಾಯ ಬರ್ತಿತ್ತ ನನ್ಗಿಲ್ಗೆ ಬರ್ದಿರ್ಲಿಲ್ಲ. ಇವಳು ಹೇಳಿದ್ಲು ಅಂತ ನನಗೇನು ಎಲ್ಲೂ ಕಮ್ಮಿ ಆಗೋಗ್ಲಿಲ್ಲ. ತಪ್ಪು ಮಾಡ್ತೀನಿ ಮೇಡಮ್ ಅವ್ರೆ, ಯಾಕೆ ನಿನ್ಗೋಸ್ಕರ ಮಾಡಿದ್ದೀನಿ. ಅದನ್ನ ನೀನ್ ಬಂದ್ಬಿಟ್ಟು ನಿನ್ಗೆ ಕುಮಾರ್ ಬೇಕು ಅಂತ ಜಾಗ ಬಂದು ಕುಮಾರ್ ನಾನು ಕೇಳಕ್ ನ್ಯಾಯಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ನನ್ನ ಕತೆ ಹೇಳ್ಕೊಂಡು ನೀನ್ ಕೂತ್ಕೊಂತ ಇದೀಯಾ? ಇವಾಗ ನೀನ್ ಕುಮಾರ್ ಬೇಕಾ ನಾನ್ ಬೇಕಾ ನಿನ್ಗೆ ಮಲ್ಕೊಳಕ್ಕೆ? ಯಾರ್ ಬೇಕು ಮೇಡಮ್ ಅವ್ರೆ? ನ್ಯಾಯ ಯಾವ್ದು ಬೇಕು ನಿಮ್ಗೆ? ಕುಮಾರ್ ಬರೋವರೆಗೂ ನೀವು ಮನೆಯಿಂದ ಆಚೆ ಹಾಕ್ತೀರಿ ಅನ್ನೋ ಭಯ ಇದೆ. ಕುಮಾರ್ ಬರೋವರೆಗೂ ನೀನ್ ಸರಿಯಾಗಿದ್ರೆ ತಾನೇ ನಾನ್ ಹಾಕೋದಿಕ್ಕೆ. ಈಗ ನಾನು ಮನೆ ಒಳಗಡೆ ಕೆಲ್ಸದಿಂದ ಬಂದ ತಕ್ಷಣ ಬಾಕಲು ಮುಚ್ತೀನಿ. ಮನೆ ಒಳಗಡೆ ಬಂದ್ಮೇಲೆ ನಮ್ಗೆ ಬಾಕಲು ಮುಚ್ಕೊಳ್ಳೋ ಕೆಲಸ ಮೇಡಮ್ ಅವ್ರೆ. ನೀನ್ ಬಾಕಲು ತಕೊಂಡಿರೋ ಕೆಲಸ ಏನ್ ಕೆಲಸ ನಿನಗೆ? ಇವ್ಳು ಹೇಳಿದ್ಲಲ್ಲ ಬಾಬು ಅಂತ ಅಂದ್ಬಿಟ್ಟು, ಅವನು ಸುದ್ದ ಅವ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಫೋನ್ಗಳು ಮಾಡ್ಕೊಂಡು ಇವಾಗ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೆ. ನಾವ್ ಯಾವ ಫೋನು ಇಟ್ಕೊಂಡಿಲ್ಲ, ಯಾರ ಕಾಂಟ್ಯಾಕ್ಟು ಇಟ್ಕೊಂಡಿಲ್ಲ. ನಂದೇನಿರೋ ಆಫೀಸ್ ವ್ಯವಹಾರ ಅಷ್ಟೇನೆ ನಂದು. ಆಯ್ತು, ಮಗಳು ಬರ್ಲಿ, ನಿಮ್ಮ ಅವ್ರಿಗೆ ಹೇಳಿ. ಜಟಕ